ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್, ನಂದು ಇನ್ನು ಯೂಟ್ಯೂಬ್ ಚಾನಲ್ಲು 2 ವರ್ಷ ಆಗೇ ಹೋಯಿತು. ಇದನ್ನು ನಾನು ನಿಮ್ಮ ಹತ್ರ ಒಂದು ವಿಡಿಯೋ ಮಾಡಿ ಹೇಳ್ಕೊಳ್ಳೋಣ ಅಂತಿದ್ದೀನಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಫ್ರೆಂಡ್ಸ್, ನನಗೆ ಇನ್ನೊಂದು 50 ಆಗಿದ್ದರೆ ಸಬ್ಸ್ಕ್ರೈಬರ್ 3000 ಆಯ್ತಿತ್ತೇನೋ. ಇನ್ನು ಫಾಲೋವರ್ಸ್ ಎಷ್ಟಾಗಿದ್ದಾರೆ, 13 ಲಕ್ಷ ಆಗಿತ್ತು. ಆವಾಗ ಚೆಕ್ ಮಾಡಿದೆ. ನೋಡೋಣ ಫ್ರೆಂಡ್ಸ್, ಇನ್ನೊಂದು ಟೈಮ್ ಚೆಕ್ ಮಾಡ್ತೀನಿ. ಆಮೇಲೆ ಅದ್ರ ಬಗ್ಗೆ ನಿಮ್ಮ ಹತ್ರ ವೀಡಿಯೋದಲ್ಲಿ ಮಾತಾಡ್ತೀನಿ. ಇನ್ನು ಬನ್ನಿ ಫ್ರೆಂಡ್ಸ್, ಇವತ್ತು ಶುಕ್ರವಾರ. ಇನ್ನು ಇವತ್ತು ರಕ್ಷಾಬಂಧನ ಹಬ್ಬನೂ ಇದೆಯಂತೆ, ಮತ್ತು ಪೌರ್ಣಮಿ ಹಬ್ಬ ಇದೆ ಅಂತಾರೆ, ಚಂದ್ರಗ್ರಹಣ ಅಂತಾರೆ, ಏನೆಲ್ಲ ಐತೆ ಅಂತ ಹೇಳಿದ್ದಾರೆ. ಇದೆಲ್ಲದಕ್ಕಿಂತ ಮುಂಚೆ ಫ್ರೆಂಡ್ಸ್, ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿರೋದಕ್ಕೆ 2 ವರ್ಷದಿಂದ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅದು ಎಷ್ಟೇ ಆಗಿರಲಿ, 1 ಲಕ್ಷನೋ 10 ಲಕ್ಷನೋ 1 ಮಿಲಿಯನ್ ಮೇಲೆ ನನ್ನ ವ್ಯೂಸು ದಾಟೈತೆ. ನನಗೆ ಅದಕ್ಕಿಂತ ದೊಡ್ಡ ಖುಷಿ ಬೇರೆ ಯಾವುದೂ ಇಲ್ಲ. ನಿಮ್ಮ ಎಲ್ಲರ ಸಪೋರ್ಟ್ ಇಲ್ಲ ಅಂದರೆ, ನೀವೆಲ್ಲ ನನಗೆ ಎಲ್ಪ್ ಮಾಡಿಲ್ಲ ಅಂದರೆ, ಅದು ಯಾವಾಗಾದರೂ ನೀವು ಒಂದು ವೀಡಿಯೋನ ನಂದ ನೋಡಿದರೆ ಎಷ್ಟು ನನಗೆ ಲೈಕು, ಶೇರು ಮತ್ತು ಕಮೆಂಟ್ ಆಗಿರ್ಬೋದು, ಅಕಸ್ಮಾತ್ ವ್ಯೂಸ್ ಆಗಿರ್ಬೋದು ಬಂದೈತೆ ಫ್ರೆಂಡ್ಸ್. ಅದನ್ನೆಲ್ಲ ನಾನು ಸುಳ್ಳು ಹೇಳೋಕ್ಕಾಗಲ್ಲ. ಪ್ಲೀಸ್ ದಯವಿಟ್ಟು ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ನೋಡುವಾಗ ನೀವು ಸುಮ್ಮನೆ ಅಂತೂ ನೋಡಬೇಡಿ, ಹಂಗೆ ಬೆಲ್ ಬಟನ್ ಒತ್ತಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರೆಂಡ್ಸ್, ತಮ್ಮಲ್ಲಿ ನೋಡಿದ್ರೇ ಗೊತ್ತಿರುತ್ತೆ ನಿಮಗೆ ಇವತ್ತು ನಾನು ಏನು ಹೇಳಕ್ಕೆ ಬಂದಿದ್ದೀನಿ, ಏನೆಲ್ಲ ಹೇಳಕ್ಕೆ ಬಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಇನ್ನು ಫ್ರೆಂಡ್ಸ್, ಟೈಮ್ ಒಂದೇ ಒಂದು ಸಲ ನೋಡ್ಕೊಬಿಡೋಣ. ಟೈಮು ಇನ್ನೊಂದು 20 ನಿಮಿಷ ಐತೆ ಫ್ರೆಂಡ್ಸ್. ಇರಲಿ, ತೊಂದರೆ ಇಲ್ಲ. ನಾನು ವೀಡಿಯೋ ಮಾಡೋದಕ್ಕೂ ನನಗೆ ಇದು ಟೈಮ್ಗೂ ಕರೆಕ್ಟ್ ಆಗೋಗುತ್ತೆ. ಇನ್ನು ಫ್ರೆಂಡ್ಸ್ ಬನ್ನಿ, ಫಸ್ಟು ನನ್ನ ಡೈಲಿ ರೋಟೀನ್ ಏನೆಲ್ಲ ಮಾಡಿದ್ದೀನಿ, ಮನೇಲಿ ಏನೆಲ್ಲ ಕೆಲಸ ಆಯಿತು ಅದನ್ನು ನಿಮ್ಮ ಜೊತೆ ಹಂಚ್ಕೊತೀನಿ. ಇನ್ನು ಫ್ರೆಂಡ್ಸ್, ಬೆಳಗ್ಗೆ ಇವತ್ತು ನಾನು 6:45 ಎದ್ದಿದ್ದೀನಿ. ಎದ್ದು ಫಸ್ಟ್ ಫ್ರೆಂಡ್ಸ್ 2 ಡೇಸ್ಗೊಂದ್ಸರಿ ಬಟ್ಟೆ ವಾಶ್ ಮಾಡ್ತೀನಿ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಪೂರ್ತಿ ಬಟ್ಟೆ ಇತ್ತು, ಒಂದು ಬೋಸಿ ತುಂಬ ಇತ್ತು. ಯಾಕೆಂದರೆ ನಮ್ಮಲ್ಲಿ ನೀರು ಎನಿ ಟೈಮ್ ಬರೋಲ್ಲ ಅಂತ ನಾನು ಕೈಯಲ್ಲೇ ವಾಶ್ ಮಾಡೋದು, ಮಿಷನ್ಗೆ ಹಾಕಲ್ಲ. ಅದು ಕೈಯಲ್ಲೇ ಬಟ್ಟೆ ವಾಶ್ ಮಾಡಿ ಆಚೆಗೆ ಒಣಗಾಕಿ, ಪ್ಯಾಸೇಜಲ್ಲಿ ಸ್ವಲ್ಪ ಮೇಲೆ ಪೇಂಟ್ ಥರ ಇರುತ್ತಲ್ಲ ವೈಟು, ಅದೆಲ್ಲ ಬಿದ್ದಿತ್ತು ಫ್ರೆಂಡ್ಸ್. ಅದನ್ನು ಸಹ ನಾನೇನು ಮಾಡಿದೆ, ಕಸ ಎಲ್ಲನೂ ಗುಡಿಸಿ ಪೂರ್ತಿ ಮಾಪಾಕಿ ಒಳಗಡೆ ಬಂದು ಇವತ್ತು ನೋಡಿ ಬ್ರೆಡ್ ತಂದಿಟ್ಟಿದ್ದೀನಿ. ಆದರೆ ಬ್ರೆಡ್ ರೋಸ್ಟ್ ಮಾಡೋಕ್ಕಾಯ್ತಾಯಿಲ್ಲ. ಅಂಗಡಿಗೆ ಹೋಗಬೇಕು ಅಂತ ಅಂದರೆ ಫ್ರೆಂಡ್ಸ್, ನನಗೆ ಕೆಲಸನೇ ಸರಿ ಹೋಗುತ್ತೆ. ಅದೆಲ್ಲ ಆದಮೇಲೆ ಫ್ರೆಂಡ್ಸ್, ಒಳಗಡೆ ಫಸ್ಟು ದೇವ್ರ ಫೋಟೋ ನೋಡ್ತೀನಿ. ಆಮೇಲೆ ಫ್ರೆಂಡ್ಸ್, ನಾನು ನನ್ನ ಫಿಶ್ಶು ಫುಲ್ ಮರಿ ಹಾಕಿದೆ ಫ್ರೆಂಡ್ಸ್. ಅದೊಂದು ದೊಡ್ಡ ಖುಷಿ ನಮ್ಮ ಮನೇಲಿ. ಇಷ್ಟು ವರ್ಷದಲ್ಲಿ ನಾನು ಫಿಶ್ ತಂದಮೇಲೆ ಇವತ್ತೇ ಮರಿ ಹಾಕಿರೋದು ನಮ್ಮ ಫಿಶ್ಗಳು. ಅದೊಂದು ತುಂಬ ಒಂದು 50 ಮರಿ ಹಾಕಿದೆ. ಇನ್ನು ಏನಂದರೆ ಎಲ್ಲ ಮರಿಗಳು ಚೆನ್ನಾಗಿ ಐತೆ, ಏನೂ ಆಗಿಲ್ಲ. ಅದೊಂದು ತುಂಬಾ ಖುಷಿ ವಿಷಯ. ಅದಾದಮೇಲೆ ಫ್ರೆಂಡ್ಸ್, ಇನ್ನು ಎಲ್ಲನೂ ಬಟ್ಟೆ ಎಲ್ಲ ವಾಶ್ ಮಾಡಿ ಹಿಂದ್ಗಡೆನೇ ಯೂನಿಫಾರ್ಮ್ನ ಐರನ್ ಮಾಡಿ ಇಟ್ಬಿಟ್ಟೆ. ಯಾಕೆ ಗೊತ್ತಾ ಫ್ರೆಂಡ್ಸ್, ಈ ನಡುವೆ ಯಾಕೋ ಗೊತ್ತಿಲ್ಲ, ಕರೆಂಟು ಹೋಗೋದು ಬರೋದು ಮಾಡ್ತಾಯಿದ್ದೆ. ಏನಕ್ಕೆ ಅಂತ ನನಗೂ ಅರ್ಥ ಆಯ್ತಾಯಿಲ್ಲ. ಹೋಗುತ್ತೆ ಮತ್ತೆ ಬರುತ್ತೆ, ಹೋಗುತ್ತೆ ಮತ್ತೆ ಬರುತ್ತೆ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಕರೆಂಟ್ ಬಗ್ಗೆ ನಾವು ಹಿಂಗೆ ಅಂತ ನೀವು ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ಯಾಕೆ ಗೊತ್ತಾ, ಕರೆಂಟು ಯಾವಾಗ ತೆಗಿತಾರೋ ಯಾವಾಗ ಬರುತ್ತೋ ಯಾರು ಹೇಳೋಕ್ಕಾಗಲ್ಲ. ಹಂಗಾಗಿ ಫ್ರೆಂಡ್ಸ್, ಅದೆಲ್ಲ ಆದಮೇಲೆ ಒಳಗಡೆ ಹೋದೆ. ಏನು ಕೆಲಸ ಮಾಡೋಣ, ಇವತ್ತು ಏನು ನಾಷ್ಟ ಮಾಡೋಣ ಯೋಚನೆ ಮಾಡಿದೆ. ಇನ್ನು ಫ್ರೆಂಡ್ಸ್, ಚಿತ್ರಾನ್ನ, ಉಪ್ಪಿಟ್ಟು, ಪಲಾವು, ಬಾತು ನಮ್ಮ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ನಾನು ಅಂದ್ಕೊಂಡಿದ್ದೆ ಪುಳಿಯೋಗರೆ ಗೊಜ್ಜು ಯಾವ ಥರ ಪುಡಿ ಮಾಡೋದು ನಿಮಗೆ ತೋರಿಸ್ಬಿಟ್ಟು ಇವತ್ತು ಪುಳಿಯೋಗರೆ ಮಾಡೋಣ ಅಂತ. ಅವರೆಲ್ಲರಿಗಿಂತ ಫಸ್ಟ್ ಫ್ರೆಂಡ್ಸ್ ನನಗೇ ಇಷ್ಟ ಆಗಲಿಲ್ಲ. ನನಗೆ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಆಮೇಲೆ ಇನ್ನು ಫ್ರೆಂಡ್ಸ್, ನಿಮಗೆ ಹೇಳಿದೆ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಊರಿಂದ ಜೋಳ ತಂದುಕೊಟ್ಟಿದ್ರು, ಒಂದು 5 kg. ಅದರಲ್ಲಿ ಒಂದು 3 kg ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಒಂದು 3 kg ಈ ಸಂಡೆ ಒಣಗಿಸ್ಬೇಕು. ಇನ್ನು ರಾಗಿನೂ ಅಷ್ಟೇ ಫ್ರೆಂಡ್ಸ್, ನಾನು ಒಂದೇ ಸಲ ತರಿಸ್ಕೊಳ್ಳೋದು ಒಂದು 10 kg. ಯಾಕೆ ಗೊತ್ತಾ, ಮನೇಲಿ ಎಲ್ಲನೂ ನಾವು ಸ್ಟಾಕ್ ಇಟ್ಕೋಬೇಕು. ಯಾಕೆ ಹೇಳಿ, ನಾವು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಿಗೆ ಹೋಗ್ತೀವಿ, ಅಡುಗೆ ಮನೆಗೆ ಹೋಗ್ತೀವಿ. ಅಡುಗೆ ಏನು ಮಾಡೋದಪ್ಪ ಅಂತ, ಅದಕ್ಕೋಸ್ಕರ ಫ್ರೆಂಡ್ಸ್ ಜೋಳದ ರೊಟ್ಟಿ ಮಾಡಿ. ಆಮೇಲೆ ಫ್ರೆಂಡ್ಸ್, ರೌಂಡಾಗಿ ನಿಮಗೆ ಯಾರಿಗಾದರೂ ರೊಟ್ಟಿ ಬರಲಿಲ್ಲ ಅಂದರೆ ಏನು ತಲೆ ಕೆಡಿಸ್ಕೋಬೇಡಿ, ಒಂದು ರೌಂಡ್ ಪ್ಲೇಟಲ್ಲಿ ಚೆನ್ನಾಗಿ ತಟ್ಬಿಟ್ಟು ರೌಂಡ್ ಪ್ಲೇಟಲ್ಲಿ ಕಟ್ ಮಾಡ್ಕೊಳ್ಳಿ. ಶೇಪ್ ಅಷ್ಟು ಚೆನ್ನಾಗಿ ಬರುತ್ತೆ. ವಿಡಿಯೋ ಹಾಕಿದ್ದೀನಿ, ಹೋಗಿ ನೋಡಿ. ಅದಾದಮೇಲೆ ಫ್ರೆಂಡ್ಸ್, ಎಣ್ಣೆ ಬದನೆಕಾಯಿನ ಮೊನ್ನೆನೇ ನಿಮಗೆ ತೋರಿಸಿದೆ. ಫ್ರೆಶ್ ಊರಿಂದ ಎಣ್ಣೆ ಬದನೆಕಾಯಿ, ಕಪ್ಪುದು ತುಂಬ ಎಳೆಯೋದು ಫ್ರೆಂಡ್ಸ್. ಅದನ್ನು ನೋಡ್ತೀರ ಹಂಗೆ ತಿನ್ನೋಣ ಅನಿಸುತ್ತೆ. ಹಂಗಾಗಿ ಅದು ಎಣ್ಣೆ ಬದನೆಕಾಯಿ ಇತ್ತು ಫ್ರೆಂಡ್ಸ್. ಎಣ್ಣೆ ಬದನೆಕಾಯಿ ಪಲ್ಯ ಮಾಡಿ ಜೋಳದ ರೊಟ್ಟಿ ಮಾಡಿದೆ ಇವತ್ತು. ಇನ್ನು ರೈಸು ಮಾಡಿದೆ. ನನ್ನ ಮಗಳು ಮಮ್ಮಿ ಅದೇ ಎಣ್ಣೆ ಬದನೆಕಾಯಿಲೇ ಮಾಡು, ಅದರಲ್ಲಿ ರೈಸ್ ತಿನ್ನೋಣ ಅಂದು. ಅವಳು ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಯ್ತಾವಳೆ. ಮೀಟಿಂಗ್ ಮುಗಿಸ್ಕೊಂಡು ಈಗ ರೆಡಿ ಆಗ್ತಾಯಿದ್ದಾಳೆ. ಅವಳು ಮಧ್ಯಾಹ್ನ ಊಟ ಮಾಡ್ಕೊಂಡಿದ್ದಾಳೆ. ಆಲ್ರೆಡಿ ಬಿಸಿ ರೈಸು ಮಾಡಿಬಿಟ್ಟೆ ಫ್ರೆಂಡ್ಸ್. ಸಾಂಬಾರಿಗೆ ಇವತ್ತು ಹುಳ್ಳಿಕಾಳು ಹಾಕಿದ್ದೀನಿ. ಯಾಕೆ ಅಂದರೆ ಅವರು ತಂದು ಕೊಟ್ಟಿರೋ ಆ ನುಗ್ಗೆ ಸೊಪ್ಪು ವೇಸ್ಟ್ ಆಗ್ಬಾರ್ದು ಫ್ರೆಂಡ್ಸ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ,
ಅವರೇ ಸೊಪ್ಪನ್ನ ಬಿಡಿಸಿ ನನಗೆ ತಂದು ಕೊಟ್ಟಿದ್ದಾರೆ. ಅವ್ರ ಋಣನ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ ಫ್ರೆಂಡ್ಸ್. ನಾವು ಅವರು ಜಾಸ್ತಿ ಕೊಟ್ರೇ, ಜಾಸ್ತಿ ತಂದು ಕೊಟ್ರೇ ಪ್ರೀತಿ ವಿಶ್ವಾಸ ಅಂತಲ್ಲ, ಅವರು ಹೋದಾಗ ಅಲ್ಲಿ ನಮ್ಮ ನೆನಪು ಬರುತ್ತಲ್ಲ, ಓ ಇದು ನಮ್ಮ ಒಬ್ಬರು ನಮ್ಮ ಮೇಡಮ್ಗಾಗಿರ್ಬೋದು, ನಮ್ಮ ಫ್ರೆಂಡ್ಗೆ ಕೊಡಬೇಕು ಅಂತ ಮನಸ್ಸಿರುತ್ತಲ್ಲ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗಂತೂ ಯಾರಾದರೂ ಯಾವಾಗಾದರೂ ಊರಿಗೆ ಹೋದರೆ ಫ್ರೆಂಡ್ಸ್ ಏನಾದರೂ ಒಂದು ತಂದು ಕೊಡ್ತಾರೆ. ನಾನೇನು ಅವ್ರಿಗೇನು ಕೊಟ್ಟಿಲ್ಲ. ಮತ್ತು ಫ್ರೆಂಡ್ಸ್ ಅವ್ರು ಯಾವುದು ನನ್ನ ಹತ್ರ ಅಮೌಂಟ್ ಇಸ್ಕೊಳ್ಳಲ್ಲ, ಯಾವುದು ನನಗೆ ಹೇಳೇ ಇರಲ್ಲ ಅವ್ರು ತರ್ತೀನಿ ಅಂತ, ಡೈರೆಕ್ಟ್ ತಗೊಂಡು ಬಂದು ಕೊಟ್ಬಿಡ್ತಾರೆ. ಹಂಗಾಗಿ ಫ್ರೆಂಡ್ಸ್ 1 ವೀಕ್ ಆಯಿತು ಹೀರೆಕಾಯಿ ಊರ್ದು, ಮತ್ತು ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಮತ್ತು ಎಣ್ಣೆ ಬದನೆಕಾಯಿ ತಂದು ಕೊಟ್ಟಿದ್ರು. ಇನ್ನೂ ಒಬ್ಬರು ಫ್ರೆಂಡ್ಸ್ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು, ಅವರು ನೋಡಿ ಪಾಪ ದುಡ್ಡು ಕೊಟ್ಟು ತಂದರೆ ಏನಾಗುತ್ತೆ, ಒಂದು ಕಟ್ಟು ನುಗ್ಗೆಕಾಯಿನ ತಂದು ಕೊಟ್ಟಿದ್ರು. ಅದನ್ನು ಫ್ರೆಂಡ್ಸ್ ನಾವೊಂದು 3 ಜನ ಹಂಚ್ಕೊಂಡು, ಯಾಕಂದರೆ ಅಷ್ಟೊಂದು ನನಗೆ ಬೇಕಿತ್ತಿಲ್ಲ, ಅವ್ರಿಗೆಲ್ಲ ಒಂದು 2-3 ಕೊಟ್ಟು ನಾನು ಸಾಂಬಾರು ಮಾಡಿದ್ದು. ನಿಜವಾಗ್ಲೂ ಫ್ರೆಂಡ್ಸ್ ಇದೆಲ್ಲ ಆ ದೇವ್ರು ಕೊಟ್ಟಿರೋ ಪುಣ್ಯನೋ ನಮ್ಮ ಅದೃಷ್ಟನೋ ನನಗಂತೂ ಗೊತ್ತಿಲ್ಲ. ನಾನು ಯಾರ ಹತ್ರ ಏನೂ ಬಯಸಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಅವರು ಕಷ್ಟಪಡುವಾಗ ನಾವು ಅವ್ರ ಹತ್ರದಿಂದ ಕಿತ್ಕೊಂಡು ತಿನ್ನೋದು ಅಷ್ಟು ಒಳ್ಳೆಯದು ಅನಿಸಲ್ಲ ನನ್ನ ದೃಷ್ಟಿಲಿ. ಬೇರೆ ದೃಷ್ಟಿಲಿ ಹೆಂಗೋ ಗೊತ್ತಿಲ್ಲ, ನನ್ನ ದೃಷ್ಟಿಲಿ ಫ್ರೆಂಡ್ಸ್ ನಾವು ಕೆಲಸ ಮಾಡೋ ಜಾಗದಲ್ಲಿ ನಮಗಿಂತ ಕೆಳಗಡೆ ಕೆಲಸ ಮಾಡೋರ ಹತ್ರ ನಾವು ಏನನ್ನು ಬಯಸಬಾರ್ದು. ಯಾಕೆ ಗೊತ್ತಾ, ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೋ ಆ ಪ್ರತಿಫಲ ಅದು ಅವ್ರಿಗೆ ಸಿಗಬೇಕು, ನಮಗೆ ಯಾವತ್ತೂ ಸಿಗಬಾರ್ದು. ಯಾಕೆ ಗೊತ್ತಾ, ನಾವು ಕಷ್ಟಪಡೋದು ನಮಗೆ ಸಿಗಬೇಕು, ಅವ್ರು ಕಷ್ಟಪಡೋದು ಅವ್ರಿಗೆ ಕೊಡಬೇಕು. ಹಂಗಾಗಿ ಫ್ರೆಂಡ್ಸ್ ನಾನು ಎಲ್ಲರೂ ಏನೇ ಕೇಳಿದ್ರು ನಾನು ಒಂದೇ ಮಾತು ಅವ್ರಿಗೆ ಹೇಳೋದು, ಊರಿಗೆ ಹೋದಾಗ ಏನಾದರೂ ತರಬೇಕಂತ ಫೋನ್ ಮಾಡಿದ್ರೆ ನಮಗೇನು ತರಬೇಡಿ, ನಿಮಗೇನು ಬೇಕು ತಂದು ಊಟ ಮಾಡಿ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ನಾನು ಕಷ್ಟದಿಂದ ಬಂದಿದ್ದೀನಿ. ನಾನು ಈ ಮಟ್ಟಕ್ಕೆ ಬರಬೇಕು ಅಂದರೆ ಫ್ರೆಂಡ್ಸ್ ನಾನೇನು ಅತಿ ಶ್ರೀಮಂತರಾಗಿಲ್ಲ, 3 ಹೊತ್ತು ಚೆನ್ನಾಗಿ ಊಟ ಮಾಡ್ಕೊಂಡು ಕಷ್ಟಪಟ್ಟು ದುಡಿದು ನೆಮ್ಮದಿಯಾಗಿದ್ದೀನಲ್ಲ, ಅಷ್ಟನ್ನೇ ನಾನು ಚೆನ್ನಾಗಿದ್ದೀನಿ ಅನ್ಕೋತೀನಿ. ಇದ್ರ ಮೇಲೆ ಕೋಟ್ಯಾಧೀಶ್ವರ ಅದರಲ್ಲಿರೋ ಸುಖ ನನಗೆ ಗೊತ್ತಿಲ್ಲ. ಈ ಲೆವೆಲಲ್ಲಿ ಒಂದು 3 ಹೊತ್ತು ಒಂದು ತುತ್ತು ನೆಮ್ಮದಿಯಾಗಿ ಊಟ ಮಾಡಿ, ನೆಮ್ಮದಿಯಾಗಿ ನಿದ್ದೆ ಮಾಡಿ, ನೆಮ್ಮದಿಯಾಗಿ ಕೆಲಸ ಮಾಡ್ತಾಯಿದ್ದೀನಲ್ಲ, ಅದು ನನ್ನ ದೊಡ್ಡ ಅದೃಷ್ಟ. ಈ ಮಟ್ಟಕ್ಕೆ ನಾನು ಬರೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್. ನಾನು 17-18 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. 5,000, 3,000, 2,000 ಸಂಬಳದಿಂದ ನಾನು ಕೆಲಸ ಮಾಡಿದ್ದೀನಿ. ಹಂಗಾಗಿ ಫ್ರೆಂಡ್ಸ್ ಈಗ 25,000 ತನಕ ನಾವು ಸಂಬಳ ತಗೋತಾ ಇರ್ಬೋದು, ಆದರೆ ಹಳೆಯದನ್ನು ನಾವು ಯಾವತ್ತೂ ಮರೆಯೋದು. ಹಂಗಾಗಿ ಫ್ರೆಂಡ್ಸ್ ನನಗೆ ದುಡ್ಡಿನ ಬೆಲೆನೂ ಗೊತ್ತು, ಒಬ್ಬರ ಹತ್ರ ಏನು ಕಿತ್ಕೊಂಡು ತಿನ್ನಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದು ಪ್ರೀತಿಯಿಂದ ಅವ್ರು ಬೇಕಾದ್ರೆ ಕೊಡಲಿ ಫ್ರೆಂಡ್ಸ್, ಅದೇ ಬೇರೆ ವಿಷಯ. ನಾವು ಧಮ್ಕಿ ಹಾಕಿ ಇಸ್ಕೊತೀವಲ್ಲ, ಅದು ಯಾವತ್ತಿಗೂ ನೆಮ್ಮದಿ ಕೊಡಲ್ಲ. ಬೇರೆಯವ್ರು ಹೆಂಗೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ದೇವರು ಅದೊಂದು ದುರಾಸೆ ಕೊಡಲಿಲ್ವಲ್ಲ, ಆ ದೇವ್ರ ಹತ್ರ ನಾನು ನಿಜವಾಗ್ಲೂ ಬೇಡ್ಕೋಬೇಕು. ಯಾಕೆ ಗೊತ್ತಾ, ಒಬ್ಬೊಬ್ಬರು ಎಲ್ಲರ ತಲೂ ಇಸ್ಕೊಂಡು ತಿನ್ನೋದು, ಇದು ಮಾಡೋದು, ಅದಿಸ್ಕೊಳ್ಳೋದು ಎಲ್ಲನೂ ಮಾಡ್ತಾರೆ ಫ್ರೆಂಡ್ಸ್. ದೇವ್ರು ನನಗೆ ಆ ಬುದ್ಧಿ ಕೊಟ್ಟಿಲ್ಲ, ನನಗೆ ಕೊಡೋದು ಬೇಡಿ ಫ್ರೆಂಡ್ಸ್. ನಾನೇ ಬೇಕಾದ್ರೆ ಒಬ್ರಿಗೊಂದು ತುತ್ತು ಕೊಟ್ಟು ನಾನು ತಿಂತೀನಿ. ಹಂಗಾಗಿ ಫ್ರೆಂಡ್ಸ್ ನನ್ನ ಈ ದಿನ ಜರ್ನಿ ಇವತ್ತು ಪೂರ್ತಿ ಇಷ್ಟ ಆಯಿತು. ಬಟ್ಟೆ ಅರ್ಧ ಡ್ರೈ ಆಗಿರುತ್ತೆ, ಆದರೆ ನಮ್ಮಲ್ಲಿ ಯಾರು ತಂದಾಗ ಮೇಲೆ ಫ್ರೆಂಡ್ಸ್ ಟೆರಸ್ ಮೇಲೆ ನಾವು ಕೆಲಸಕ್ಕೆ ಹೋಗೋಷ್ಟರಲ್ಲಿ ಡ್ರೈ ಆಗುತ್ತೆ. ಅಷ್ಟು ತಂತಿನ ನಮ್ಮ ಓನರು ಕಟ್ಟಿದ್ದಾರೆ, ಆದರೆ ನಮಗೆ ಟೈಮ್ ಇಲ್ಲ. ನಾನು ಅದಕ್ಕೆ ಮೇಲೆ ಒಣಗಾಕಲ್ಲ. ಯಾಕೆ ಗೊತ್ತಾ ಫ್ರೆಂಡ್ಸ್, ಮೇಲೆ ಒಣಗಾಕೋದು ನಾನು ಮರ್ತೋಗೋದು, ಅವಳು ಮರ್ತೋಗೋದು, ಮತ್ತು ನಾವು ಬರೋದು ನಾನು ಬರೋದು 11:30 ಫ್ರೆಂಡ್ಸ್. ಇನ್ನು 3-4 ದಿನ ನನ್ನ ಸೆಕೆಂಡ್ ಶಿಫ್ಟ್ ಮುಗಿದೋಯ್ತು. ಇನ್ನೇನಿದ್ರು ನಂದು ಫಸ್ಟ್ ಶಿಫ್ಟು. 4 ಗಂಟೆಗೆ ಎದ್ದೇಳಬೇಕು, 4 ಗಂಟೆಗೆ ಎದ್ದು 6 ಗಂಟೆಗೆಲ್ಲ ಅಲ್ಲಿ ಕೆಲಸದ ಹತ್ರ ಇರಬೇಕು. ಇನ್ನು ಫ್ರೆಂಡ್ಸ್ ನಾನು ಬಂದು ಅಷ್ಟೇ 2-3 ಅವರ್ ಮಲ್ಕೊಂಡೆ, ಆಮೇಲೆ ವೀಡಿಯೋ ಮಾಡೋದು. ಈಗ ಸೆಕೆಂಡ್ ಶಿಫ್ಟ್ ಇನ್ನೊಂದು 3-4 ದಿವಸ ಮುಗಿದೋಯ್ತು. ಹಾಗಾಗಿ ಫ್ರೆಂಡ್ಸ್ ನನ್ನ ಮನಸ್ಸಲ್ಲಿ ಆ ಥರ ಫ್ರೆಂಡ್ಸ್, ನಾವು ಯಾಕೆ ಒಬ್ಬರ ಹತ್ರ ಕಿತ್ಕೊಂಡು ತಿನ್ನಬೇಕು ಅಂತ. ಇನ್ನೇನು ಫ್ರೆಂಡ್ಸ್, ಲಕ್ಷ್ಮಿ ಹಬ್ಬ ಪೂರ್ತಿ ಮುಗಿದೋಯ್ತು. ಇನ್ನೂ ಚಿಕ್ಕ ದೀಪದ ಕಂಬ ಇದ್ದೋ ಅದನ್ನು ಇವತ್ತು ನೆನೆಸಿದ್ದೀನಿ. ಲೆಮನ್ ಹಾಕ್ಬಿಟ್ಟು ಸ್ವಲ್ಪ ನಾವು ವಾಶ್ ಮಾಡ್ತೀವಲ್ಲ ಲಿಕ್ವಿಡ್ ಹಾಕ್ಬಿಟ್ಟು ಬಿಸಿನೀರು ಹಾಕಿ ನೆನೆಯೋಕೆ ಇಟ್ಟಿದ್ದೀನಿ ಚಿಕ್ಕದು. ಫ್ರೆಂಡ್ಸ್ ನೀವು ದೇವ್ರ ಪಾತ್ರೆ ಏನೇ ವಾಶ್ ಮಾಡೋದಾದರೂ ಲೆಮನ್ ಕಟ್ ಮಾಡ್ತೀರಲ್ಲ, ಲೆಮೆನ್ನು ಇಲ್ಲ ನಿಮ್ಮದು ಲಿಕ್ವಿಟೋ, ವಿಮ್ ಸೋಪೋ ಇಲ್ಲ ಸಬೀನಾ ಪೌಡ್ರು ಉಜ್ಜಿಬಿಟ್ಟು ಕ್ಲೀನಾಗಿ ಒರೆಸ್ಬಿಡಿ, ದೇವ್ರ ಪಾತ್ರೆ ಅಷ್ಟು ನೀಟಾಗುತ್ತೆ. ನಾನು ಅದನ್ನೇ ಯೂಸ್ ಮಾಡಿದ್ದೀನಿ, ಅದಕ್ಕೆ ನಿಮಗೂ ಅದನ್ನೇ ಹೇಳ್ತಾಯಿದ್ದೀನಿ. ಹಂಗಾಗಿ ಫ್ರೆಂಡ್ಸ್ ಇಷ್ಟು ಇವತ್ತಿನ ನನ್ನ ದಿನ. ಬಟ್ಟೆದಾಯಿತು, ಪಾತ್ರೆದಾಯಿತು. ಆಮೇಲೆ ಫ್ರೆಂಡ್ಸ್ ಅದೇ ಒಲೆ ಮೇಲೆ ರೈಸ್ ಮಾಡಿದೆ, ರೈಸ್ ಮಾಡಿ ರೊಟ್ಟಿ ಮಾಡಿ ಎಣ್ಣೆ ಬದನೆಕಾಯಿ ಮಾಡಿ ಸ್ವಲ್ಪ ಪಾತ್ರೆ ಇತ್ತು ಅದನ್ನು ವಾಶ್ ಮಾಡಿದೆ. ಇನ್ನು ಫ್ರೆಂಡ್ಸ್ ಸಾಯಂಕಾಲ ನಾನು ಅಡುಗೆ ಒಲೆ ಮುಂದಕ್ಕೆ ಹೋಗಲ್ಲ. ಯಾಕೆಂದರೆ ಫ್ರೆಂಡ್ಸ್ ನಾನು ಸ್ವಲ್ಪ ರೈಸ್ ಜಾಸ್ತಿ ತಗೊಂಡೋಗಿರ್ತೀನಿ, ಅಲ್ಲೇ ಊಟ ಮಾಡ್ತೀನಿ. ಅಲ್ಲೇ ಊಟ ಮಾಡಿದ್ರೆ ನನ್ನ ಕೆಲಸ ಮುಗೀತು, ಬಂದು ಮಲ್ಕೋತೀನಿ ಮುಖ ವಾಶ್ ಮಾಡಿಕೊಂಡು. ಇನ್ನು ಬನ್ನಿ ಫ್ರೆಂಡ್ಸ್, ತಮ್ಮನಲ್ಲಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ನಾನು ಏನು ಹಾಕಿದ್ದೀನಿ ಅಂತ. ಇನ್ನು ಅದೆಲ್ಲ ಆದಮೇಲೆ ಫ್ರೆಂಡ್ಸ್ ನನ್ನ ಮಗಳು 9 ಗಂಟೆಗೆ ಎದ್ದು ಮನೆ ಕಸ ಎಲ್ಲ ಕ್ಲೀನಾಗಿ ಗುಡಿಸಿದ್ಲು. ಇನ್ನು ನಾನು ಫ್ರೆಂಡ್ಸ್ ಮಾಮೂಲಿ ನಿಮಗೆ ಗೊತ್ತು ನಂದು ಡೈಲಿ ಪೂಜೆ, ದೇವ್ರ ಪೂಜೆನೂ ಆಯಿತು. ಇನ್ನು ಫ್ರೆಂಡ್ಸ್ ಆಲ್ರೆಡಿ ನಾನು 3-4 ಮಂತ್ ಆಯಿತು ಗರ್ ಸೋಪು ನಿಮಗೆ ಗೊತ್ತು,
ಆಲ್ರೆಡಿ ಇದು ನಾನು ವೀಡಿಯೋ ಮಾಡೋ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಗರ್ ಸೋಪು ಮ್ಯಾಜಿಕ್ ಸೋಪ್ ಅಂತ ಬರುತ್ತೆ. ನನಗೆ ಫ್ರೆಂಡ್ಸ್ ಈ ಸೋಪ್ನ ಹಾಕಿದ್ಮೇಲೆ ನನ್ನ ಮುಖದಲ್ಲಿ ಸುಮಾರು ಇದು ಬ್ಲ್ಯಾಕು ನೋಡಿ, ಇಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸ್ ಇತ್ತು. ನಾನೇನು ಅಷ್ಟು ಬೆಳ್ಳಗಿಲ್ಲ ಫ್ರೆಂಡ್ಸ್, ಮೀಡಿಯಮ್ ಬೆಳ್ಳಗಿದ್ದೀನಿ, ಅತಿ ಕರ್ಗೇನಿಲ್ಲ. ಆಮೇಲೆ ನೋಡಿ ಇಲ್ಲಿ ಎಲ್ಲ ಇತ್ತು, ನೋಡಿ ಇಲ್ಲೆಲ್ಲ ಇತ್ತು. ಇದೇ ಸೋಪು ನಾನು ಯೂಸ್ ಮಾಡೋದು ಫ್ರೆಂಡ್ಸ್. ಇದು ಬೇಗ ಸೌದೋಗುತ್ತೆ, ಕೆಮಿಕಲ್ ಇರಲ್ಲ. ಆದರೆ ನಾನು ಮೈಗೂ ಇದನ್ನೇ ಹಾಕ್ತೀನಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ಮೈಗೆ ಬೇರೆ ಮುಖಕ್ಕೆ ಬೇರೆ ನನಗೆ ಯೂಸ್ ಮಾಡೋಷ್ಟು ಟೈಮ್ ಇಲ್ಲ. ನನಗೆ ತಿಂಗಳಲ್ಲಿ 3 ಸಾಕು. ಇವತ್ತು 264 2 ಇಲ್ಲೇ ಬುಕ್ ಮಾಡಿದ್ದು ನನ್ನ ಮಗಳು. ನನ್ನ ವರ್ಕ್ ಪ್ಲೇಸಲ್ಲಿ ನಾನು ಮುಖ ವಾಶ್ ಮಾಡ್ಕೊತೀನಲ್ಲ ಇಲ್ಲಿಂದ ಹೋಗಿ, ಅದಕ್ಕೆ ಅಂತ ಒಂದು ಎತ್ತಿಕ್ಕಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ನಿಮಗೆಲ್ಲ ಏನು ಹೇಳ್ತೀನಿ ಅಂದರೆ, ಈ ಸೋಪು ತುಂಬ ಚೆನ್ನಾಗೈತೆ. ಇದನ್ನು ಯೂಸ್ ಮಾಡಿ ಮುಖದಲ್ಲಿ ಯಾವ ಕಲೆನೂ ಇರೋಲ್ಲ. ಗರ್ ಸೋಪು ನೋಡಿ, ಈ ಕಡೆ ಒಂದು ಕಲರು, ಈ ಕಡೆ ಒಂದು ಕಲರು. ಇದನ್ನು ನನಗೆ ನನ್ನ ಫ್ರೆಂಡ್ ಸಜೆಷನ್ ಕೊಟ್ಟಿದ್ದು, ಆವಾಗಿಂದ ಹಾಕ್ತಾಯಿದ್ದೀನಿ. ಯಾವುದು ಮುಖದಲ್ಲಿ ಕಲೆ ಆಗಲಿ ಒಂದು ಏನೂ ಬರೋಲ್ಲ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ. ಇನ್ನು ಫ್ರೆಂಡ್ಸ್ ನಾನು ನೈಟಲ್ಲಿ ಕೋಕೋನಟ್ ಆಯಿಲ್ ಹಾಕಿ ಮಸಾಜ್ ಮಾಡಿ ಆಮೇಲೆ ಕಡಲೆ ಹಿಟ್ಟಾಗಿ ಮುಖ ತೊಳ್ಕೊತೀನಿ. ಇನ್ನು ಬೆಳಗ್ಗೆ ಹೊತ್ತು ಸ್ನಾನದ ಮುಂಚೆ 1 ಸ್ಪೂನ್ ಮೊಸರು, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಒಂದು ಡಬ್ಬಿಗೆ ತುಂಬಿಟ್ಕೊಂಡಿದ್ದೀನಿ. ಅದನ್ನು ಒಂದು 5 ನಿಮಿಷ ಹಚ್ಕೊಂಡು ಮುಖ ವಾಶ್ ಮಾಡ್ತೀನಿ. ಅದು ಬಿಟ್ಟರೆ ಫ್ರೆಂಡ್ಸ್ ಫೇರ್ ಆ್ಯಂಡ್ ಲವ್ಲಿ, ಪಾಂಡ್ಸ್ ಪೌಡ್ರು, ಇದೊಂದು ಸೋಪು, ಇಷ್ಟೇ ನನ್ನ ಮೇಕಪ್ಪು. ಇನ್ನು ಕಣ್ಣಿಗೆ ಐಲೈನರು, ಒಂದು ಲಿಪ್ಟಿಕ್ಕು. ಯಾವುದೇ ಫಂಕ್ಷನ್ ಆಗಲಿ ಫ್ರೆಂಡ್ಸ್ ನಂದು ಇಷ್ಟೇ ಮೇಕಪ್. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ನಂದು, ಬೇರೆ ಏನಿಲ್ಲ. ಇನ್ನು ಫ್ರೆಂಡ್ಸ್ ಬನ್ನಿ, ಮನೇಲಿ ಅರಿಶಿನ ಕುಂಕುಮ ಚೆಲ್ಲಿದ್ರೆ ಒಳ್ಳೆಯದಾ ಕೆಟ್ಟದ? ಸ್ವಲ್ಪ ಜನ ಫ್ರೆಂಡ್ಸ್ ಏನೆಲ್ಲ ಕಲ್ಪನೆ ಮಾಡ್ಕೋತಾರೆ ಅಂದರೆ ಹೇಳ್ಬಾರ್ದು. ಈಗ ಪೂಜೆ ಮಾಡಿ ತಟ್ಟೆ ಈಚೆಗೆ ತತ್ತಾ ಇರ್ತಾರೆ, ತಂದ ತಕ್ಷಣ ತಟ್ಟೆಯಲ್ಲಿ ಕೈ ಜಾರ ಅರಿಶಿನ ಕುಂಕುಮ ಚೆಲ್ಲೋಗ್ಬಿಡುತ್ತೆ ಫ್ರೆಂಡ್ಸ್. ಅರಿಶಿನ ಕುಂಕುಮ ಚೆಲ್ಲೋದ್ರಂತೂ ಸ್ವಲ್ಪ ಜನ ಅಳ್ತಾ ಕೂತ್ಕೊಬಿಡ್ತಾರೆ ಮೂಲೆಯಲ್ಲಿ. ಅಯ್ಯೋ ಅರಿಶಿನ ಕುಂಕುಮ ಚೆಲ್ಲೋಯ್ತು 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 ಚೆಲ್ಲೋಯ್ತು, ಏನಾಗುತ್ತೋ, ಯಾರು ಸತ್ತೋಯ್ತಾರೋ. ಆಮೇಲೆ ಇನ್ನೊಬ್ರು ಏನು ಮಾಡ್ತಾರೆ ಫ್ರೆಂಡ್ಸ್, ಅರಿಶಿನ ಕುಂಕುಮ ಚೆಲ್ಲೋದ್ರೆ ಗಂಡ ಸತ್ತೋಯ್ತಾರೆ, ಕೆಟ್ಟದ್ದಾಗುತ್ತೆ. ಆಮೇಲೆ ಮಾಂಗಲ್ಯ ಚೈನ್ ಕಟ್ಟಾದರೆ ಅಕಸ್ಮಾತ್ ಚೈನ್, ಈಗ ಫ್ರೆಂಡ್ಸ್ ಅದು ಸೌದೋಗಿರುತ್ತೆ, ಕಟ್ಟಾಗುತ್ತೆ. ಆದರೆ ಜನದ ಮೂಢನಂಬಿಕೆ, ಅಯ್ಯೋ ಕಟ್ಟಾಯಿತು, ಯಾರಿಗೇನು ತೊಂದರೆ ಆಗುತ್ತೋ, ಯಾರು ಸತ್ತೋಯ್ತಾರೋ, ಏನಾಗುತ್ತೋ ಅಂದ್ಬಿಟ್ಟು ಫ್ರೆಂಡ್ಸ್ ಅದನ್ನಂತೂ ಅದೇ ಒಂದು ದೊಡ್ಡ ಇಶ್ಯೂ ಮಾಡ್ಕೊಂಡು ಕೂತ್ಕೊಬಿಡ್ತಾರೆ. ಇನ್ನು ಫ್ರೆಂಡ್ಸ್ ಮೈಗೆಲ್ಲ ಅರಿಶಿನ ಹಚ್ತಾರೆ. ಯಾವಾಗ? ಮದುವೆ ಟೈಮಲ್ಲಿ. ಈಗ ಅರಿಶಿನ ಎಲ್ಲನೂ ನಮ್ಗೆ ಹಚ್ಚುವಾಗ ಮೈಗೆ ಕಲಸಿರೋದು ಕೆಳಗಡೆ ಎಷ್ಟೊಂದು ಅರಿಶಿನ ಚೆಲ್ಲುತ್ತೆ ಫ್ರೆಂಡ್ಸ್. ಅದನ್ನು ನಾವು ಯಾರೂ ಲೆಕ್ಕನೇ ಹಾಕಲ್ಲ. ಅಯ್ಯೋ ಈ ಮದುವೆಯಲ್ಲಿ ಅರಿಶಿನ ಹಚ್ಚಬೇಕು ಅಂತಾರೆ. ಈಗ ಫ್ರೆಂಡ್ಸ್ ದೇವ್ರ ಮನೇಲಿ ಪೂಜೆ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ನಾನು ಎಷ್ಟೋ ಸಲ ಚೆಲ್ಲಿದ್ದೀನಿ ದೇವ್ರ ಮನೇಲಿ ಕೈ ಇಟ್ಕೊಂಡು. ಯಾಕಂದ್ರೆ ನಾನು ಫಾಸ್ಟ್ ಕೆಲಸ ಮಾಡ್ತಿರ್ತಾನಲ್ಲ, ಕೈ ಟಚ್ ಆಗಿ ಫ್ರೆಂಡ್ಸ್ ನಾನು ಎಷ್ಟೋ ಸಲ ಚೆಲ್ಲಿದ್ದೀನಿ, ಸುಳ್ಳೇನು ನಿಮ್ಮ ಹತ್ರ. ಆದರೆ ನನಗೆ ಯಾವ ಕೆಟ್ಟದ್ದು ಆಗಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಆಗಿಲ್ಲ. ಆಮೇಲೆ ಫ್ರೆಂಡ್ಸ್ ಇನ್ನೊಬ್ಬರು ಬಳೆ ಒಡೆದೋದ್ರೆ ಸಾಕು, ಏನಾದರೂ ಅಯ್ಯೋ ಬಳೆ ಎಲ್ಲ ಒಡೆದೋದು. ಇನ್ನು ಫ್ರೆಂಡ್ಸ್ ಒಂದೊಂದು ಸಲ ದೀಪ ಆರೋದ್ರೆ ಕೆಟ್ಟದ್ದಾಗುತ್ತೆ, ಕೆಟ್ಟದ್ದು ಇದಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಒಂದೊಂದು ಸಲ ಫ್ರೆಂಡ್ಸ್ ಗಾಳಿಗೂ ದೀಪ ನಿಲ್ಲಲ್ಲ. ಒಂದೊಂದು ಸಲ 3 ಸಲ 4 ಸಲ ಹೋಗುತ್ತಾ ಅದೇ ಟೈಮ್ಗೆ ಯಾವ್ದಾರ ಸಾವಿನ ಸುದ್ದಿ ಬರುತ್ತೆ, ಅದೇ ಟೈಮ್ಗೆ ಯಾವ್ದಾರ ಕೆಟ್ಟ ಸುದ್ದಿ ಬರುತ್ತೆ. ಆಗ ಈ ಜನ ಏನಂತಾರೆ, ಅಯ್ಯೋ ನನಗೆ ಗೊತ್ತಿತ್ತು, ದೀಪ ಹೋದಾಗಲೇ ನನಗೆ ಗೊತ್ತಾಗೋಯ್ತು, ಕುಂಕುಮ ಚೆಲ್ದಾಗಲೇ ನನಗೆ ಗೊತ್ತಾಗೋಯ್ತು. ಫ್ರೆಂಡ್ಸ್ ಅರಿಶಿಣ ಕುಂಕುಮ ಎಷ್ಟು ಚೆಲ್ಲಿದ್ರೂ ನಮಗೆ ಅಷ್ಟು ಒಳ್ಳೆಯದಾಗುತ್ತಂತೆ, ಅಷ್ಟು ನಮಗೆ ಏನಾದರೂ ಒಂದು ಶುಭ ಸೂಚನೆ ಬರುತ್ತಂತೆ. ಅದಕ್ಕೆ ಫ್ರೆಂಡ್ಸ್ ನೀವೇನು ಮಾಡಿ, ಇವತ್ತಿಂದಲೇ ಟ್ರೈ ಮಾಡಿ. ಯಾವಾಗಾದರೂ ಕೈ ತಪ್ಪಿ ಅರಿಶಿನ ಕುಂಕುಮ ಚೆಲ್ಲಿದಾಗ ಆ ದಿನ ನಿಮಗೆ ಶುಭ ಆಗುತ್ತಾ ಇಲ್ಲ ಕೆಟ್ಟದ್ದಾಗುತ್ತೆ? ಇದನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಲೇಬೇಕು ಫ್ರೆಂಡ್ಸ್. ಯಾಕೆ ಈ ವಿಷಯನ ಹೇಳ್ತಾನೆ ಅಂದರೆ ನೋಡಿ, ಅರಿಶಿಣ ಕುಂಕುಮ ಅನ್ನೋದು ಹೆಣ್ಣಿನ ಮುತ್ತೈದೆ ಸ್ಥಾನನ ಕಾಪಾಡುತ್ತೆ. ಆಮೇಲೆ ಅದಲ್ಲದೆ ಫ್ರೆಂಡ್ಸ್ ನಮ್ಮ ಯಾವುದು ನೀವು ನೋಡಿ ಏನೇ ಹಾಕೊಳ್ಳಿ, ಇಲ್ಲೊಂದು ಕುಂಕುಮ ಕೆನ್ನೆಗೆ ಒಂಚೂರು ಅರಿಶಿನ ಹಚ್ಕೊಂಡ್ರೆ ಹೆಣ್ಣು ಎಷ್ಟು ಲಕ್ಷಣ ಕಾಣಿಸ್ತಾಳೆ. ಅದರ ಮುಂದೆ ಫ್ರೆಂಡ್ಸ್ ಯಾವುದೂ ಇಲ್ಲ. ಸ್ವಲ್ಪ ಜನ ಏನಂತಾರೆ, ಅಯ್ಯೋ ಅರಿಶಿನ ಕುಂಕುಮ ಚೆಲ್ಲೋಯ್ತು, ಇವತ್ತು ಏನಾಗುತ್ತೋ, ಏನು ಕೆಟ್ಟದ್ದು. ಆಮೇಲೆ ಫ್ರೆಂಡ್ಸ್ ಗಾಬರಿ ಮಾಡ್ಕೋತಾರೆ. ಅವ್ರ ಗಂಡದಿರಿಗೆ ಫೋನ್ ಮಾಡೋದು, ಅವ್ರ ಮಕ್ಕಳಿಗೆ ಫೋನ್ ಮಾಡೋದು, ಎಲ್ಲರಿಗೂ ಫೋನ್ ಮಾಡ್ಕೊಂಡು ಕೂತ್ಕೊಬಿಡ್ತಾರೆ. ಇವತ್ತು ಮನೇಲಿ ಈ ಥರ ಆಯಿತು, ಇವತ್ತು ಮನೇಲಿ ಆ ಥರ ಆಯಿತು, ಅರಿಶಿನ ಕುಂಕುಮ ಚೆಲ್ಲೋಯ್ತು, ಏನಾಗುತ್ತೋ ಗೊತ್ತಿಲ್ಲ. ಫ್ರೆಂಡ್ಸ್ ಅದನ್ನು ಹೇಳೋಕ್ಕಾಗಲ್ಲ, ಆ ಥರ ಮಾಡ್ಕೊಂಡು ಕೂತ್ಕೊಬಿಡ್ತಾರೆ. ಯಾಕೆ ಅಂದರೆ ಅರಿಶಿನ ಕುಂಕುಮ ಶುಭದ ಸೂಚನೆ. ಅರಿಶಿಣ ಕುಂಕುಮ ಹೂವು ಇದೆಲ್ಲ ಫ್ರೆಂಡ್ಸ್ ಒಳ್ಳೆಯ ಸೂಚನೆ, ಶುಭಕ್ಕೆ ಶುಭ ಹಾರೈಸೋ ಸೂಚನೆ ಅಂತ ಅಂತೀವಿ. ಆಮೇಲೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಒಂದೊಂದು ಸಲ ಹೋಗ್ಬೇಕಾದ್ರೂ ಚೆಲ್ಲೋಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಕೇಳಿದರೆ ಫ್ರೆಂಡ್ಸ್, ಬಟ್ಟೆ ಮೇಲೇನಾದರೂ ಅರಿಶಿನ ಕುಂಕುಮ ಚೆಲ್ಲಿದ್ರೆ ಶುಭ ಸೂಚನೆ ಅಂತಾರೆ. ಈಗ ಬಟ್ಟೆ ಮೇಲೆ ಚೆಲ್ಲಿ ಕೆಳಗಡೆ ಚೆಲ್ಲುತ್ತಲ್ಲ ಫ್ರೆಂಡ್ಸ್, ಅದು ಕೆಟ್ಟದ್ದೇ ಆಗ್ಬೋದಲ್ಲ. ನಾನು ಹೇಳ್ತಾ ಇರೋದು ನಿಮಗೆ. ಈಗ ಅದನ್ನು ಹಂಗಂತ ಹೇಳ್ಬೋದಲ್ಲ ಇವರು, ಇದು ಕೆಟ್ಟದ್ದು ಅಂತ ಯಾರು ಹೇಳಲ್ಲ ಅವಾಗ. ಯಾಕೆ ಅಂದರೆ ಫ್ರೆಂಡ್ಸ್ ಆಗ ಬಟ್ಟೆ ಇಕ್ಕಿರ್ತೀವಲ್ಲ ಹೊಸ ಬಟ್ಟೆಯ, ಇದ್ರ ಮೇಲೆ ಚೆಲ್ಲಿದ್ರೆ ಇದು ಶುಭ ಸೂಚನೆ ಅಂತ ಹೇಳ್ತಾರೆ. ಇದು ಯಾವ ಲೆಕ್ಕ ಫ್ರೆಂಡ್ಸ್? ಒಂದು ಒಳ್ಳೆಯದು ಒಂದು ಕೆಟ್ಟದ್ದು,
ನೀವೇ ಯೋಚನೆ ಮಾಡಿ. ಆ ಥರ ಹೇಳ್ತಾರೆ. ಹಂಗಾಗಿ ಫ್ರೆಂಡ್ಸ್ ಸ್ವಲ್ಪ ಜನ ಅಂತೂ ಯಾವುದಾದ್ರೂ ತಟ್ಟೆಲಿ ಅರಿಶಿನ ಕುಂಕುಮ ಚೆಲ್ಲೋದ್ರಂತೂ ನೋಡಬಾರ್ದು. ಈಗ ಫ್ರೆಂಡ್ಸ್ ನೋಡಿ, ನಿಮಗೆ ಡೌಟು ಕ್ಲಿಯರ್ ಆಗಿ ಐತೆ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ಅರಿಶಿಣ ಕುಂಕುಮ ಯಾವತ್ತೇ ಆಗಲಿ ತಿಳ್ಕೊಳ್ಳಿ, ಅದು ನಮ್ಮ ಶುಭದ ಸಂಕೇತ. ನೋಡಿ, ಹೆಣ್ಣು ಅರಿಶಿನ ಕುಂಕುಮನ ಇಲ್ಲಿಗೆ ಹಚ್ಕೊತಾಳೆ, ಕಾಲ್ಗೆ ಹಚ್ಕೊತಾಳೆ, ಕೆನ್ನೆಗೆ ಹಚ್ಕೊತಾಳೆ. ಅಕಸ್ಮಾತು ಕಾಲ್ಗೆಲ್ಲ ಹಚ್ಕೊಳ್ಳುವಾಗ ಚೆಲ್ಲೋಗ್ಬೋದು. ಇನ್ನು ಫ್ರೆಂಡ್ಸ್ ಮನೇಲಿ ಪೂಜೆ ಮಾಡ್ತಾ ಇರ್ತೀವಿ, ಚೆಲ್ಲೋಗುತ್ತೆ. ಎಲ್ಲಾದರೂ ಹೊರಗಡೆ ಹೋಗ್ತಾ ಇರ್ತೀವಿ, ಚೆಲ್ಲೋಗುತ್ತೆ. ಎಷ್ಟೋ ಜನ ವಾಪಸ್ ಬಂದುಬಿಡ್ತಾರೆ. ಸ್ವಲ್ಪ ಎಲ್ರಿಗೂ ಅಪಶಕನಗಳು ಫ್ರೆಂಡ್ಸ್ ಇರುತ್ತೆ. ಆಮೇಲೆ ನೋಡಿ, ಕೊತ್ತಿ ಅಡ್ಡ ಬಂದರೆ ಜನ ಇವತ್ತು ಕೊತ್ತಿ ಅಡ್ಡ ಬಂತು, ಕೆಲಸ ಆಗಲ್ಲ. ಆದರೆ ಮನೇಲಿ ಬೆಳಗ್ಗೆ ಎದ್ದು ಫಸ್ಟೇ ಕೊತ್ತಿ ಮುಖನೇ ನೋಡ್ತಾರೆ. ಕೊತ್ತಿ ಸಾಕೊಂಡಿರ್ತಾರೆ, ಅದನ್ನು ಮನುಷ್ಯನಿಗಿಂತ ಜಾಸ್ತಿ ಪ್ರೀತಿ ಮಾಡಿ ಸಾಕಿರ್ತಾರೆ. ಅದೇ ರೋಡಲ್ಲಿ ಏನಾದರೂ ಅದು ಅಡ್ಡ ಬಂದುಬಿಟ್ರೆ, ಅಯ್ಯೋ ರೋಡಲ್ಲಿ ಅಡ್ಡ ಬಂತು, ಇನ್ನು ನಾವು ಹೋಗಂಗಿಲ್ಲ, ನಮ್ಮ ಕೆಲಸ ಆಗಂಗಿಲ್ಲ. ಆಮೇಲೆ ಅಲ್ಲೇ ಏನಾರ ಗಾಡಿ ಓಡಿಸಿದ್ರೆ ಒಂದು 5 ನಿಮಿಷ ನಿಲ್ಲಿಸ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಯ್ತಾರೆ. ಅಲ್ಲ ನೋಡಿ, ಬೆಕ್ಕನ್ನೇ ಮನೇಲಿ ಸಾಕ್ತಾರೆ. ಆಮೇಲೆ ಇನ್ನೊಬ್ಬೊಬ್ರು ಏನು ಹೇಳ್ತಾರೆ, ಕೆಂದು ಬೆಕ್ಕು ನೋಡಿದ್ರೆ ಒಳ್ಳೆಯದು, ವೈಟ್ ಬೆಕ್ಕು ನೋಡಿದ್ರೆ ಒಳ್ಳೆಯದು. ಫ್ರೆಂಡ್ಸ್, ಮನುಷ್ಯ ಅಂದಮೇಲೆ ಮನುಷ್ಯನ ಜಾತಿನೇ ನಾವು. ಅದರಲ್ಲಿ ಕಪ್ಪಗಿರ್ಬೋದು, ಬೆಳ್ಳಗಿರ್ಬೋದು, ದಪ್ಪಕ್ಕಿರ್ಬೋದು. ಇಷ್ಟು ಬಿಟ್ಟರೆ ಮನುಷ್ಯ ಅಂದರೆ ನಾವು ಮನುಷ್ಯನ ಜಾತಿನೇ. ಬೆಕ್ಕು ಅಂದರೆ ಅದು ಬೆಕ್ಕು ಜಾತಿನೇ. ಸಿಂಹ ಅಂದರೆ ಅದು ಸಿಂಹ ಜಾತಿನೇ, ಸಿಂಹನೇ. ಅದು ಕಪ್ಪಗಿರುತ್ತೋ, ಎಲ್ಲೋಗಿರುತ್ತೋ, ರೆಡ್ ಇರುತ್ತೋ. ಪ್ರಾಣಿ ಕ್ಯಾಟ್ ಅಂದರೆ ನಾವು ಕಪ್ಪು ಕ್ಯಾಟು ಬಿಳಿ ಕ್ಯಾಟು ಅಂತ ಯಾವುದಕ್ಕಾದ್ರೂ ಹೆಸರಿಟ್ಟಿದ್ದೀವ. ಯಾರೇ ಆಗಲಿ ಜಲ್ದಿ ನಾವು ಹೇಳೋದೇನೋ, ಅಯ್ಯೋ ಅಲ್ಲಿ ಬೆಕ್ಕು ನೋಡಿದೆ, ಇವತ್ತು ಬೆಕ್ಕು ಅಡ್ಡ ಬಂತು, ಅದಕ್ಕೆ ವಾಪಸ್ ಬಂದೆ, ಕರಿ ಬೆಕ್ಕು ಬತ್ತು, ಬಿಳಿ ಬೆಕ್ಕು ಬತ್ತು ಅಂತ ಯಾರಾದರೂ ಹೇಳ್ತಾರೆ ಫ್ರೆಂಡ್ಸ್? ಯಾರೂ ಹೇಳಲ್ಲ. ಹಂಗಾಗಿ ಆಮೇಲೆ ಯಾವಾಗಾದರೂ ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಬಸವಣ್ಣ ಸಿಕ್ಕಿದ್ರೆ, ಇನ್ನು ಫ್ರೆಂಡ್ಸ್ ಬಸವನ ಹಿಂದ್ಗಡೆ ನಮಸ್ಕಾರ ನಾನು ಮಾಡ್ಕೊತೀನಿ, ಅದು ಒಳ್ಳೆಯದು. ಬಸವಣ್ಣ ಹಸುಗಳು ಸಿಕ್ಕಿದ್ರೆ ಸಾಕು, ಅಯ್ಯಪ್ಪ ಇವತ್ತು ಹಸು ಬಂತು, ಪುಣ್ಯ ನಮಗೆ, ಒಳ್ಳೇದಾಯಿತು. ಆಮೇಲೆ ಎಲ್ಲಾದರೂ ಹೋಗ್ಬೇಕಾದ್ರೆ 3 ಜನ ಬಿಂದಿಗೆ ತಗೊಬರಲಿ, ಇವತ್ತು ಜೋಡಿ ಬಿಂದಿಗೆ ಒಟ್ಟಿಗೆ ಬಂತು, 2 ಬಿಂದಿಗೆ ಬರಲಿ. ಆಮೇಲೆ ತುಂಬಿದ ಬಿಂದಿಗೆ ಯಾರು ನೀರು ಇರಿಕ ಬರ್ತಾ ಇರ್ತಾರೆ ಊರಲ್ಲಿ, ನಿಮಗೆ ಗೊತ್ತಾಗ ಸೊಂಟಕ್ಕೆ ಇರಿಕಳ್ದೋ ಇಲ್ಲ ತಲೆಗೆ ಇದು ಮಾಡೋದೋ ಬರ್ತಾ ಇರ್ತಾರೆ. ಆವಾಗ ಅಯ್ಯೋ ಇವತ್ತು ನಾನು ತುಂಬಿದ ಬಿಂದಿಗೆ ನೋಡಿದ್ದೀನಿ, ನನ್ನ ಕೆಲಸ ಎಲ್ಲ ಒಳ್ಳೇದಾಗುತ್ತೆ. ಏನು ಫ್ರೆಂಡ್ಸ್, ಅದು ನೋಡಿದ ತಕ್ಷಣ ಅವ್ರಿಗೆ ಕೋಟಿ ದುಡ್ಡು ಸಿಕ್ಬಿಡುತ್ತಾ? ಅವರೇ ಅಯ್ಯೋ ಇವತ್ತು ನನ್ನ ಕೆಲಸ ಎಲ್ಲ ಒಳ್ಳೇದಾಗುತ್ತೆ, ನಾನು ತುಂಬಿದ ಬಿಂದಿಗೆ ನೋಡಿದ್ದೀನಿ. ಆಮೇಲೆ ಗಂಡ ಸತ್ತೋಗಿರೋರು ಯಾರಾದರೂ ಅಡ್ಡ ಬಂದುಬಿಟ್ರೆ ಸಾಕು ಫ್ರೆಂಡ್ಸ್, ಅಯ್ಯೋ ಇನ್ನು ಇವಳು ಮುಖ ನೋಡಿದೆ, ನಂದು ಯಾವ ಕೆಲಸನೂ ಆಗಲ್ಲ. ಯಾಕೆ ಫ್ರೆಂಡ್ಸ್, ಅವಳು ಒಂದು ಹೆಣ್ಣಲ್ವಾ? ನಮಗೇನು ಕುಂಕುಮ ಇದೆಲ್ಲ ಏನು ಹುಟ್ಟಿದಾಗಲೇ ಬಂದಿತ್ತಾ? ಇದು ಹುಟ್ಟೋದು ಮುಂಚೆನೆಯಿಂದಲೂ ನಮಗೆ ಅರಿಶಿನ ಕುಂಕುಮ ಬಂದೈತೆ. ಯಾವುದು ಏನು ನಮ್ಗೆ ಇವಾಗ ಬಂದಿಲ್ಲ. ಎಲ್ಲರೂ ಹಿಂಗೆ ಹೇಳೋದು, ಯಾರಾದರೂ ಅಡ್ಡ ಬಂದರೆ ಸಾಕು. ಗಂಡ ಸತ್ತೋಗಿರೋರು ಯಾರಾದರೂ ಪಾಪ ಅಡ್ಡ ಬಂದುಬಿಟ್ರೆ ಫ್ರೆಂಡ್ಸ್, ಅಯ್ಯೋ ಇವಳು ಮುಖ ನೋಡಿದೆ, ಇನ್ನು ಯಾವುದೂ ಆಗಲ್ಲ, ಇವತ್ತು ಏನು ಕೆಲಸನೂ ಆಗಲ್ಲ ನನಗೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ನಿಮಗೆ ಏನಾದರೂ ಶುಭ ಸೂಚನೆ, ಒಂದು ಹೆಣ್ಣಿನ ಮನೆಗೆ ಹೋಗೋದು, ಒಂದು ಗಂಡಿನ ಮನೆಗೆ ಹೋಗ್ತಾ ಇರ್ತಾರ, ಆ ಟೈಮಲ್ಲಿ ಗಂಡ ಸತ್ತೋಗಿರೋರು ಬರಬಾರ್ದು. ಯಾಕೆ ಫ್ರೆಂಡ್ಸ್, ನಮಗೆ ಹುಟ್ಟಿದಾಗಿಂದ ಬಂದಿದೆ ಅರಿಶಿನ ಕುಂಕುಮ ಬಳೆ. ಅದನ್ನೇನು ನಮ್ಗೆ ಅರ್ಧದಲ್ಲಿ ಬಂದು ಗಂಡ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ ಫ್ರೆಂಡ್ಸ್. ನೋಡಿ, ಒಂದು ಹೆಣ್ಣು ಹುಟ್ಟಿದ ತಕ್ಷಣವೇ ನಮ್ಗೆ ಹಣೆಗೆ ಏನು ಇಕ್ತಾರೆ, ಕಪ್ಪಿಕ್ತಾರೆ. ಅದು ನಮಗೆ ಹುಟ್ಟಿದಾಗಿಂದ ಬಂದಿದೆ. ನೋಡಿ, ಈ ಬಳೆ, ಅರಿಶಿನ ಕುಂಕುಮ, ಇದೆಲ್ಲ ಹೂವು, ಇದೆಲ್ಲ ಫ್ರೆಂಡ್ಸ್ ಯಾರು ನಮಗೆ ಕೊಟ್ಟಿಲ್ಲ, ದೇವರೇ ನಮಗೆ ಕೊಟ್ಟಿರೋದು. ನೀನು ಸಾಯ ತಕ ಅದನ್ನು ಇಕ್ಕೋ, ನಿಂದು ಯಾವುದು ಅಪಶಕನ ಇರಲ್ಲ, ನೀನು ಸಾಯ ತಕ ಇಕ್ಕೋ, ಬೇಕಾದ್ರೆ ಸತ್ತ ಮೇಲೂ ಇಕ್ಕೋ ಅಂತ ಕೊಟ್ಟಿರೋದು ದೇವ್ರು ಅದನ್ನು ನಮಗೆ. ಆದರೆ ಈ ಜನ ಅಯ್ಯೋ ಇಕ್ಕಬಾರ್ದು, ಇವಳನ್ನ ಕರ್ಕೊಂಡು ಹೋಗಬಾರ್ದು. ಆಮೇಲೆ ಒಂದು ಏನಾರ ಪ್ರೆಗ್ನೆಂಟು, ಒಂದು ಮದುವೆ ಹೆಣ್ಣು ಗಂಡು ಬಂದರೆ ಅಯ್ಯೋಯ್ಯೋ ಇವ್ರು ಆರತಿ ಎತ್ತಬಾರ್ದು. ಯಾಕೆ ಎತ್ತಬಾರ್ದು? ಒಳ್ಳೆ ಮನಸ್ಸಿರಬೇಕು ಫ್ರೆಂಡ್ಸ್. ಏನು ಅರಿಶಿನ ಕುಂಕುಮ, ಗಂಡ ಸತ್ತೋದ ತಕ್ಷಣ ಗಂಡನಿಗೋಸ್ಕರ ಎಲ್ಲನೂ ಬಿಟ್ಟು ಕೂತ್ಕೋಬೇಕಾ ಒಂದು ಹೆಣ್ಣು? ಒಳ್ಳೆ ಮನಸ್ಸಿರ್ಬೇಕು ಅವಳಿಗೆ ಆರೈಸೋದು. ನೀನು ಒಳ್ಳೇದಾಗಿ ಬದುಕು, ಚೆನ್ನಾಗಿರು ಅಂತ ಹೇಳೋದಿರಬೇಕು. ಅಯ್ಯೋ ಗಂಡ ಸತ್ತಿರೋರು ಹಣೆಗೆ ಇಕ್ಕಬಾರ್ದು, ಗಂಡ ಸತ್ತಿರೋರು ಬಳೆ ತೊಟ್ಕೋಬಾರ್ದು, ಗಂಡ ಸತ್ತೋಗಿರೋರು ಎಲ್ಲಿಗೂ ಬರಬಾರ್ದು, ಏನು ಮಾಡಬಾರ್ದು ಅವರು ಫ್ರೆಂಡ್ಸ್. ಊಟನೂ ಮಾಡಬಾರ್ದು, ಗಂಡನ ಜೊತೆಲೇ ಸತ್ತೋಗ್ಬಿಡ್ಬೇಕು. ಅಲ್ಲ, ಜನದ ರೂಢಿ ನೋಡಿ, ಹಳ್ಳಿ ಕಡೆ ಅಂತೂ ಫ್ರೆಂಡ್ಸ್ ಇನ್ನೂ ನಡೆಯುತ್ತೆ ಅದು. ಅದೇ ಹೆಂಡ್ತಿ ಸತ್ತೋದ್ರೆ ಗಂಡ ಊಟನೂ ಮಾಡ್ಬೋದು, ಶೋಕಿನೂ ಮಾಡ್ಬೋದು, ಇನ್ನೊಬ್ಳು ನೋಡ್ಕೋಬೋದು, ಮದುವೆನೂ ಆಗ್ಬೋದು ಇನ್ನೊಬ್ಳನ್ನ, ಅವನದು ಏನು ತೊಂದರೆ ಇಲ್ಲ. ಯಾಕೆ ಈ ಥರ? ಅದಕ್ಕೆಲ್ಲ ಯಾಕೆ, ಯಾರು ಕಾರಣ? ಅದನ್ನೆಲ್ಲ ನಾವು ಬೆಲೆ ಕೊಡ್ತಾ ಇದ್ದೀವಿ, ಅದಕ್ಕೆ ನಾವೇ ಕಾರಣ. ಸ್ವಲ್ಪ ಜನ 100ಕ್ಕೆ ಒಬ್ಬರು ಅಯ್ಯೋ ಅದೆಲ್ಲ ಏನಿಲ್ಲ ಪಾಪ, ಹೆಣ್ಣು ಇಕ್ಕಳ್ಳಿ, ಒಂದು ಚಿಕ್ಕ ವಯಸ್ಸಿನ ಹೆಣ್ಮಗಳಿಗೆ ಗಂಡ ಸತ್ತೋದ್ರೆ ಪಾಪ ಇನ್ನೂ ಚಿಕ್ಕ ಏಜು, ಅವಳು ಕುಂಕುಮ ಇಕ್ಕಳ್ಳಿ, ಬಳೆ ತೊಟ್ಕೊಳ್ಳಿ ಅಂತಾರೆ. ಒಬ್ಬೊಬ್ಬರು ಇವಳಿಗೇನು ಮಾಡೋಕ್ಕೆ, ಇವಳು ಯಾಕೆ ತೊಟ್ಕೋಬೇಕು? ಈ ಥರ ಜನ. ನಾವು ಫಸ್ಟು ಒಂದು ಹೆಣ್ಣನ್ನು ಹೆಣ್ಣು ರೀತಿ ನೋಡಬೇಕು ಫ್ರೆಂಡ್ಸ್, ಆಮೇಲೆ ಗಂಡ ಸತ್ತೋಗಿರೋದನ್ನ ನೋಡಬೇಕು. ಇದೆಲ್ಲ ಸುಳ್ಳು ಫ್ರೆಂಡ್ಸ್. ಸ್ವಲ್ಪ ಜನ ನೀವು ಹಂಗೆ ಅಂದ್ಕೊಳ್ಳೇಬೇಡಿ, ಗಂಡ ಸತ್ತೋಗಿರೋರು
ಮದುವೆ ಮನೆಗೆ ಹೋಗ್ಬಾರ್ದು, ಹೆಣ್ಣನ್ನು ನೋಡೋಕೆ ಹೋಗ್ಬಾರ್ದು, ಗಂಡನ್ನು ನೋಡೋಕೆ ಹೋಗ್ಬಾರ್ದು. ದಯವಿಟ್ಟು ಫ್ರೆಂಡ್ಸ್ ಇದನ್ನು ಸ್ವಲ್ಪ ಬಿಡಿ. ಸ್ವಲ್ಪ ಜನ ಯಾರು ಸಾವಿರ ಅಂದ್ಕೊಳ್ಳಿ, ಅವರೇ ನಿಮಗೆ ಹೂವು ತಂದುಕೊಡಲ್ಲ, ಅವರೇ ನಿಮಗೆ ಬಳೆ ತಂದುಕೊಡಲ್ಲ. ಈ ಪದ್ಧತಿ ನಡೀತಾನೇ ಐತೆ. ಹಂಗಾಗಿ ಫ್ರೆಂಡ್ಸ್, ಇನ್ನು ಅರಿಶಿನ ಕುಂಕುಮ ಮನೇಲಿ ಚೆಲ್ಲಿ ಎಲ್ಲೇ ಚೆಲ್ಲಿ, ನೀವು ದಯವಿಟ್ಟು ಇನ್ನು ಯಾರೂ ಟೆನ್ಷನ್ ಮಾಡ್ಕೊಳಕ್ಕೋಬೇಡಿ. ಅದು ಚೆಲ್ಲದಷ್ಟು ನಿಮಗೆ ಶುಭ, ಮತ್ತು ಲಕ್ಷ್ಮಿ ಕೂಡಿ ಬರ್ತಾಳೆ, ಒಳ್ಳೆಯದು. ಇವ್ರು ಮಾತು ಕಟ್ಕೊಂಡು ಇವತ್ತು ಅರಿಶಿನ ಕುಂಕುಮ ಫ್ರೆಂಡ್ಸ್ ಅದೆಲ್ಲ ಟೈಮು. ಈಗ ಅರಿಶಿನ ಕುಂಕುಮ ಚೆಲ್ಲಿದ್ರೆ ಕೆಟ್ಟದಾಗುತ್ತೆ ಫ್ರೆಂಡ್ಸ್. ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ಗಾಡಿ ಬಂದು ಗುದ್ಬಿಡುತ್ತೆ, ಆಕ್ಸಿಡೆಂಟ್ ಆಯ್ತದೆ, ಆಗ ಮನೇಲಿ ಅರಿಶಿನ ಕುಂಕುಮ ಚೆಲ್ಲೋಗಿರ್ತೀವ? ಏನೂ ಇಲ್ಲ. ಯಾರು ಗಂಡ ಸತ್ತೋದ್ರ ಮುಖ ನೋಡ್ಕೊಂಡು ಹೋಗಿರ್ತೀವ? ಇಲ್ಲ. ಬೆಕ್ಕು ನೋಡ್ಕೊಂಡು ಹೋಗಿರ್ತೀವ? ಇಲ್ಲ. ಯಾವುದೂ ಇಲ್ಲ. ಸುಮ್ಮನೆ ಹುಟ್ಟಿಸ್ಕೊಳ್ಳೋದು. ಅದಕ್ಕೋಸ್ಕರ ಫ್ರೆಂಡ್ಸ್, ನನ್ನ ಕಡೆಯಿಂದ ನಿಮ್ಗೆ ಏನು ಹೇಳ್ತೀನಿ, ಅದು ಯಾವುದಕ್ಕೂ ನೀವು ಕಿವಿ ಕೊಡಬೇಡಿ, ಏನು ತಲೆ ಕೆಡಿಸ್ಕೋಬೇಡಿ. ನಿಮಗೆ ಅರಿಶಿನ ಕುಂಕುಮ ಇಕ್ಕಬೇಕಾ, ಸುಮ್ಮನೆ ನೆಮ್ಮದಿಯಾಗಿ ಇಕ್ಕಳಿ, ಅದು ನಿಮಗೆ ಖುಷಿ. ಅದು ದೇವರು ಹೆಣ್ಣಿಗೆ ಕೊಟ್ಟಿರೋ ವರ, ಬೇರೆ ಯಾರಿಗೂ ಕೊಟ್ಟಿಲ್ಲ, ಅದನ್ನು ಗಂಡಸರಿಗೆ ಕೊಟ್ಟಿಲ್ಲ, ತಿಳ್ಕೊಳ್ಳಿ. ಇದು ನಮಗೆ ಕೊಟ್ಟಿರೋ ವರ. ನೀವು ಜನಕ್ಕೋಸ್ಕರ ಅಂಜಿ ಯಾವತ್ತೂ ಬಾಳಬೇಡಿ. ಜನ ನೋಡಿ, ಕಷ್ಟಪಟ್ಟು ನೀವು ಚೆನ್ನಾಗಿದ್ರೆ ಏನೋ ಮಾಡ್ಬಿಟ್ಟು ಚೆನ್ನಾದ್ರು ಅಂತಾರೆ, ನೀವು ಹಾಳಾಗೋದ್ರೆ ಅಯ್ಯೋ ಇವ್ರ ಹಣೆ ಬರ ಇಷ್ಟೇ ಅಂತಾರೆ. ಅಂಥವ್ರಿಗೆ ನೀವು ಬೆಲೆ ಕೊಡಬೇಕಾ ಫ್ರೆಂಡ್ಸ್? ಅದಕ್ಕೋಸ್ಕರ ನೀವು ಯಾರಿಗೂ ಬೆಲೆ ಕೊಡಬೇಡಿ. ನಿಮಗೆ ನಿಮ್ಮ ಮನಸ್ಸಿಗೆ ಹೆಂಗೆ ಅನಿಸುತ್ತೋ ಹಂಗೆ ನಿಮ್ಮ ಸುಖ, ನೀವು ನೆಮ್ಮದಿಯಾಗಿ ನೀವು ಕಷ್ಟಪಡ್ತೀರಿ. ಬೇರೆಯವ್ರಿಗೋಸ್ಕರ ನಾವು ಬದುಕಬಾರ್ದು ಫ್ರೆಂಡ್ಸ್, ನಮಗೋಸ್ಕರ ನಾವು ಬದುಕಬೇಕು ಫಸ್ಟು. ಹಂಗೆ ಯಾರು ಏನು ಗಂಡ ಸತ್ತೋಗಿರೋರು ಹೋದ ತಕ್ಷಣ ಏನು ಮದುವೆ ಗಂಡು ಹೆಣ್ಣು ತಾಲಿ ಕಟ್ತೇ ವಾಪಸ್ ಹೋಗಲ್ಲ. ಆಗದು ಕೆಟ್ಟದ್ದಾಗಬೇಕೋ ಒಳ್ಳೇದಾಗಬೇಕೋ ಮೇಲೊಬ್ಬ ಇದ್ದಾನೆ, ಅವನು ತೀರ್ಮಾನ ಮಾಡೋದು. ಇನ್ನು ಅರಿಶಿನ ಕುಂಕುಮದ ಬಗ್ಗೆ ನಿಮಗೆ ಪೂರ್ತಿ ಹೇಳಿದ್ದೀನಿ. ಯಾರು ಟೆನ್ಷನ್ ಮಾಡ್ಕೋಬೇಡಿ ಫ್ರೆಂಡ್ಸ್. ದೇವ್ರ ಹತ್ರ ಬೇಡ್ಕೊಳ್ಳಿ, ದೇವರೇ ಇವತ್ತು ಚೆಲ್ಲೈತೆ ನನಗೆ ಒಳ್ಳೇದು ಮಾಡು ಅಂತ. ಓಕೆ ಫ್ರೆಂಡ್ಸ್, ಇದುವರೆಗೂ ನನ್ನ ವಿಡಿಯೋನ ತುಂಬ ತಾಳ್ಮೆಯಿಂದ ನೋಡಿದ್ದಕ್ಕೆ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂಗೆ ನನ್ನ ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್. ನೋಡುವಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.